ಎತ್ಲಾಗ ಹೋದ್ರಮ್ಮ ದನ್ಗಳ್ದು ಸಗಣಿನೂ ಬಸಕಿಲ್ಲ ಏನಿಲ್ಲ ಹಂಗೆ ಬಿದ್ದೈತೆ ದನ್ ಕಸ ಗುಡಿಸಿಲ್ಲ ಅವ್ನು ರಂಗಮ್ಮನ ಅವ್ನು ಅದೇ ಹೋದ ನೀವು ನೋಡಿ ಅವ್ನು ಇತ್ತಾಗಿಂಥ ಪರಿಸ್ಥಿತಿ ಬಂದಿರಲಿಲ್ಲ ನೀನನ್ನ ಬಸಕ್ಕಾಗಲ್ಲನಮ್ಮ. ಅವರಿಲ್ಲ ಎಲ್ಲ ಹೊಲ್ತಕ್ಕೋದಾಗೆ ಹೋಗಿದ್ದಾರೆ, ಸಗಣಿನೂ ಬಸಕಿಲ್ಲ ಏನಿಲ್ಲ. ನಿನಗೆ ಹೇಳು ಅಮ್ಮಗೆ ಹೇಳು ಬಸಕಕ್ಕೆ ಅಂತಂದು ಹೇಳಿ ಹೋದ್ರು. ಓ ನೀನು ಒಳ್ಳೆ ಸಣ್ಣ ಕೇಳ್ತೀಯಲ್ಲ, ನನ್ನ ಕೈಲೇನಾಗುತ್ತೆ ನನಗೆ ಬಗ್ಗಿ ಎದ್ದು ಅದನ್ನ ಸಗಣಿ ಗುಡಿಸಿ ಬಾಸಿ ಎತ್ತಿ ಎಸೆಕಕ್ಕದಾಗುತ್ತೆ. ಹೋಗು ನೀನೇನೇ ಬಾಸಕ್ಕೆ ಹೋಗು, ಅಡುಗೆ ಮಾಡೋದು ಒಂಚೂರು ತಡವಾದ್ರು ಆಗ್ಲಿ ಹೇಳು. ಏನು ಆ ಹುಡುಗಿದ್ದಾಗ ದನವ ಬಾಸಕ್ಕದು, ಆ ಹುಡುಗನ್ನ ನೀವು ಸರಿಯಾಗಿ ನೋಡ್ಕೊಂಬಿಲ್ಲದೆ ಚೆನ್ನಾಗಿ ಉಂಬಕ್ಕೆ ಇಕ್ಕೊಂಡು ನೀರು ಇಕ್ಕೊಂಡು ಒಗದು ಬಟ್ಟೆ ಕುಟ್ಕೊಂಡು ಇದ್ದಿದ್ರೆ ಅವ್ನು ಯಾಕೆ ಹೋಗೋನು ನಿಮ್ಮಿಂದಲೇನೆ. ಅವ್ನು ಹೋಗಿ ಯಾರ ಹೇಳಿ ಒಟ್ಟನು ಹಿಂಗೆ ಯಾರು ನೋಡ್ಕೊಂಬಲ್ಲ ನಿನ್ನ ಸುಮ್ಮನೆ ನಿನ್ನ ಮದುವೆ ಆಗು ಅಂತಂದು ಹೇಳಿ ತಲೆ ಕೆಡಿಸಿ ಮದುವೆ ಮಾಡಿರು. ನೀವು ಅವ್ನಿಗೆ ಒಳ್ಳೇದು ಮಾಡಿದರೆ ಅವನಿಲ್ಲೇ ಇರೋನು. ನಾನು ಕೈಲಾಗಲ್ಲ ತಾಯಿ ಬಾಸಕ್ಕದು, ನೀನೇ ಹೋಗಿ ಬಾಸಾಕು, ಇಲ್ಲ ನಿನ್ನ ಗಂಡು ಬಾಸಾಕ್ಲಿ ನೀನು ಬಾಸಾಕು, ನನ್ನ ಕೈಲಾಗಲ್ಲಮ್ಮ. ಇಲ್ಲಿ ಕೂಕೊಂಡು ಬರೇ ಅತ್ಲಾಗ ಹೋಗಾರನು ಇತ್ಲಾಗ ಹೋಗಾರನು ಮಾತಾಡಿಸ್ಕೊಂಡು ಕೂಕೊಂಬ ಬದಲು ಏನು ಮಾಡ್ತೀಯ ಕೂಕೊಂಡು ಬಸಕ್ಕಾಗಲ್ಲೇ ಏನು ಅಡುಗೆ ಆಗತಕ್ಕ ಸುಮ್ಮ ಕೂಕೊಂಡಿರ್ತೀಯ. ಆದ ಮುದ್ದಿಗೆ ಕೈ ಹಾಕಿ ಅದನ್ನ ಒಂದು ಬದುಕ ಮಾಡೋದು ಕಲ್ತ್ಕ. ನಮ್ಮ ಕೈಲೇ ಆಗೋದಿಲ್ಲ, ನಾನು ಅಡುಗೆ ಮಾಡನೇ ಸಗಣಿ ಬಸಕನಿ, ನೀನೇ ಮಾಡು. ಇಲ್ಲಾದ್ರೆ ನಾನು ಅಡುಗೆ ಮಾಡಲ್ಲ ಅಷ್ಟೇ, ನೀನೇ ಮಾಡೋ ಅಡುಗೆನೇ. ಯಾಕಂದ್ರೆ ನಾನು ಕಸ ಬಸಕಿರೆ ನೀನೇ ಅಡುಗೆ ಮಾಡು. ನಾವು ನಿಮ್ಮಂಗಿದ್ದಾಗ ಕಸನ ಬಸಾಕ್ತಿದ್ವಿ, ಎದ್ದು ಗಂಡಸರು ಎಲ್ಲ ನಾವು ಒಂದು ಕಡೆಗೆ ಹೋದೆ ಕಸ ಬಸಾಕಿ ಮತ್ತೆ ಅಡುಗೆ ಮಾಡಿ ಹೊಲಕ್ಕೆ ಬುತ್ತಿನ ತಗೊಂಡೋಗ್ತಿದ್ವಿ. ನಿಮ್ಮಂಗಲ್ಲ, ನಾನು ಮಾಡ್ಬೇಕಾದಾಗ ಮಾಡಿದ್ದೀನಿ, ನನ್ನ ಕೈಲಾಗಲ್ಲಮ್ಮ ಮಾಡೋದು. ನೀನು ಈ ಕಿರಿಕು ಬಿಟ್ಟು ಬಿಡು ಉಂಬಕ್ಕೆ, ನನ್ನ ಕೈಲಾಗೋದಿಲ್ಲ. ನಾನು ಬಂದಾಗ ಮಕ್ಕಳು ಬರೀ ತಡಿ ಹೇಳ್ತೀನಿ. ಆ ಹುಡುಗ ಹೆಂಗ ತಿಳುವಳಿಕೆ ಇತ್ತು ಬಸಕದು, ಅವ್ನ ಸರಿ ನೋಡ್ಕೊಂಡಲ್ಲೇ ಅವ್ನು ಅದೇ ಹೋದ. ಬಸಕಲ್ಲ ಅಂತಂದರೆ ಉಂಬಕ್ಕೆ ಹಂಗೆ ಬತ್ತೈತಿ ಮಾಡೋಕ್ಕೆ. ಸುಮ್ಮ ಕೂಕೊಂಡಿರ್ತೀಯಲ್ಲ ಯಾವ್ದಾನ ಅಂತ ಬದುಕು ಮಾಡೋಕ್ಕಾಗಲ್ಲ. ನನ್ನ ಮಾಡು ಅಂತಂದು ಹೇಳ್ತೀಯ, ಮಾಡು ಕೂಕೊಂಡು ಆಸೆಲೆಲ್ಲ ಮಾಡಲ್ವೇ ನೀನು. ಸುಮ್ಮ ಕೂಕೊಂಡಿರ್ತೀಯ ಮಾಡು. ಯಾವ್ದಾನ ಒಂದು ಮುಸೆ ತೊಳ್ಕೊಂಡು ಕೊಡೋಂಗಿಲ್ಲ, ಕಸ ಹೊರಿಯಂಗಿಲ್ಲ, ಒಂದು ಬಟ್ಟೆ ಒಗ್ದಕ್ಕಂಗಿಲ್ಲ, ಯಾತನ ಅಡುಗೆ ಮಾಡೋಂಗಿಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ಹೊತ್ತು ಬಗ್ಗಿಂದ ಸುಮ್ಮ ಕೂಕೊಂಬದೇನೆ. ನೋಡು ನಾವು ಎಷ್ಟು ವಯಸ್ಸಾದ್ರೂ ಇಲ್ಲೇ ತಕನ ಮಾಡಿದ್ದೀವಿ, ಹೊಲ ಮಾಡಿದ್ದೀವಿ, ಮನೆ ಮಾಡಿದ್ದೀವಿ, ಬೋರ್ ಮಾಡಿದ್ದೀವಿ, ಮಕ್ಕಳಿಗೆ ಎಲ್ಲ ಮಾಡಿ ಇವ್ರದ್ದು ಮದುವೆ ಮಾಡಿ ಇಲ್ಲಿಗೆ ಬಂದ್ರೂ ಇಷ್ಟು ವಯಸ್ಸು ಕಳೆದ್ರೂ ನಮ್ಮನ್ನ ಬದುಕು ಮಾಡು ಅಂತ ಕೇಳ್ತಾರೆ. ನಮ್ಮ ಕೈಲಾಗುತ್ತೆ, ಕೈಲಾಗಲ್ಲ ಏನಿಲ್ಲ, ಓಡಾಡೋಕ್ಕಾಗಲ್ಲ, ಎದ್ದಳಕ್ಕಾಗಲ್ಲ, ಕುಕ್ಕಮಕ್ಕಾಗಲ್ಲ. ಬಿಡು ಕುಕ್ಕಂಡಿರೋ ಆದಾಗ ಉಂಡು ಕುತ್ಕೊಳ್ಳಮ್ಮ ಅಂತಂಬ ಸುದ್ದಿ ಇಲ್ಲ. ಅರಮ್ಮಯ್ಯ ಆದರೆ ಹಿಂಗೆ ಹೇಳಲಿ, ನಮ್ಗಾದ್ರೆ ಹಿಂಗೆ ಹೇಳ್ತಾಳೆ ಮಾಡು ಅಂತಂದೇಳಿ ಒಂದೀಟು ಕನಿಕರ ಅಂಬೋದೇ ಇಲ್ಲ. ಆ ಹುಡುಗ ಎಂಥದನ್ನಾಗಲಿ ತಿಳುವಳಿಕೆ ಇದ್ದಿದ್ರೆ ನನಗೆ ಎಷ್ಟಾದ ಆಸ್ಕರ ಆಗೋದು. ಅಮ್ಮ ಉಂಡೆನಮ್ಮ ತಿಂದೆನಮ್ಮ ಅಂತಂದಮ್ಮ ತಿಳಿಯಲ್ಲ ಅಂತಾರೆ. ಅವನೇ ಹೊಸಗಿತ್ತು, ಇವ್ರಿಗಿಂತಲ್ಲ. ಇವ್ರು ಏನಿಲ್ಲ ಬದುಕು ಮಾಡಿರೋ ಅಂತಾರ, ಬದುಕು ಮಾಡಿ ಇಲ್ಲಿದ್ರು ಅಂತಾರ. ಏನಾಗಜ್ಜಿ ಹಿಂಗೆ ಕೂಕೊಂಡ್ಬಿಟ್ಟೆ ಹೊತ್ತು ಮುಂಚೆನೆ ಏನೋ ಮಾತಾಡ್ತಿದ್ರೆ ನಿನ್ನ ಸೊಸೆ ನೀನು ಹಾಳು ಒಳಗೆ ಹೋಗೈತೆ ಸರಚಮ್ಮ ಅಡುಗೆ ಮಾಡಕ್ಕೋತೇನ. ಸುಮ್ಮನೆ ಕೂಕಣ್ಣಮ್ಮ, ಸುಮ್ಮನೆ ಕೂಕಂಡೆ ಅಂತಂದು ಹೇಳ್ತೀಯ. ಸುಮ್ಮನೆ ಕೂಕೊಂಡಿಲ್ಲ ಏನಿಲ್ಲ, ಈಟ ತಕ್ಕ ಪರ್ದಾಡಿ ಇರ್ಕಣಮ್ಮನಿ ಅತ್ತೆ ಸೊಸೆನು ಸಗಣಿ ಬಸಕ್ಕ ಮಾತಿಗೆ ಅವ್ರ ಹುಡುಗರು ಎತ್ಲ ಹೋಗ್ಯದವ ಅಂತಾನ ಇಬ್ರು ನೀನು ಮಾಡು ಅಂತ ವಾದಿಸ್ತಿದ್ರು. ಅದಕ್ಕೆ ಹಿಂಗೆ ಕೂಕಣೈತಿ ವಜ್ಜಿ ಹೇಳಲ್ಲ. ನೋಡು ಅವನೇ ಅಂತನಾಗಲಿ ಇದ್ದಿದ್ರೆ ಎಲ್ಲರನ್ನೂ ಒಂದೇ ದಣ್ಣೆ ಇಕ್ಕಿಬೇಕು ಮಂಗಿಲ್ಲ, ತಿಳಿಯಲ್ಲ ಅಂತ ಈ ವಜ್ಜಿನೇ ಬೇರೆ ಬಿನ್ಕ ಮಾಡ್ತು. ಅದಕ್ಕೆ ಅವನ್ನ ಯಾರ ಮದುವೆ ಮಾಡಿರ್ತಾ ಹೋಗಿ ಗನ್ವಾಗ ಇದ್ದಾರಲ್ಲಿ ತಿಳಿಯಲ್ಲ ಅಂತಂದು ಹೇಳ್ತಾರೆ. ಈಗ ಹಂಗದವ ಅವ್ರ ಮನೆಗೆ ಹೋಗಿ ಮಾಡ್ಕೊಂಡು ತಿನ್ಕೊಂಡು ಈ ವಜ್ಜಿ ಇವ್ರ ಕಡೆಗೆ ಸಪೋರ್ಟ್ ಮಾಡಿ ಅವನ್ನ ಬೇಡಲ್ ಮಾಡ್ತು. ಅವ್ನ ಮನೆ ಬಿಟ್ಟು ಅದೇ ಹೋದ. ಇವ್ ನೋಡಿ ಇವಾಗ ಬದುಕು ಮಾಡಿ ಎದ್ದಳಂದ್ರೆ ಎದ್ದಳ್ಬೇಕು, ಕೂಕ ಅಂದ್ರೆ ಕೂಕಬೇಕು. ಈ ವಜ್ಜಿ ಇವರೇ ವಾಸೆ ಹಿಂಗೆ ಬದುಕು ಮಾಡ್ಸಕ್ಕೆ ಇಕ್ಕಕ್ಕೆ ಒಂಚೂರು ಬುದ್ಧಿ ಇಲ್ಲ. ಎಲ್ಲರನ್ನೂ ಒಂದೇ ಸಮಯಕ್ಕೆ ಏನಿದ್ರೆ ಯಾರ ತಗ ನಾವು ಒಬ್ರು ತೆಗಿರ್ಬೋದು. ಅವ್ರ ದೊಡ್ಡವರು ಇವ್ರು ತಿಳಿಯಲ್ಲ, ಅವ್ರಿಗೆ ತಿಳಿತೈತಿ ಅಂತಂದು ಅವ್ರಿಗೂ ಅದೇ ಕಳಿಸಿ ನೋಡಿ ಇವಾಗ ಪರಿಸ್ಥಿತಿ ಹೆಂಗೆ ಬಂತು ಅಂತಾನೆ. ಇವಜ್ಜಿ ಮೊದಲೆಲ್ಲನ ಚೆನ್ನಾಗಿತ್ತಲ್ಲ ಅವಾಗ ಮಾಡೋದು, ಹೊಲ್ದಕ್ಕೆ ಹೋಗೋದು, ಬಂದು ಮುಸೆ ತೊಳೆಯೋದು, ಕಸ ಗುಡಿಸೋದು, ಅಡುಗೆ ಮಾಡೋದು, ಹುಡುಗನ ನೋಡ್ಕೊಂಬೋದು ಎಲ್ಲ ಮಾಡೋದು. ಸಸಿಗೆ ಯಾತು ಬಿಟ್ಟು ಕೊಡ್ತಿರ್ಲಿಲ್ಲ, ಹಂಗೆ ನೆತ್ತಿ ಮೆಕ್ಕಿ ಕೇಳಿತ್ತು. ಈಗ ನೋಡು ಇವಾಗ ವಯಸ್ಸಾದಾಗ ಈಗ ನೋಡ್ಕೊಂಬಿ ಗೊತ್ತಾಗುತ್ತೆ. ಅವಾಗ ಹಂಗೆ ಮಾಡಿ ಕಲಿಸ್ತು. ಈಗ ಅದನ್ನೇ ಕೇಳ್ತಾರೆ ಮಾಡು ಅಂತಂದು ಹೇಳಿ. ಇವಜ್ಜಿ ಮೊದಲು ಹೆಂಗೆ ಮುಚ್ಕೊಂಬದು ಅನ್ಬೇಡ, ಹಂಗೇನೆ ನಾನು ಸಸೆನೇ ಮಾಡಿದ್ಲು ಅಂತಂಬದು. ಅಡುಗೆ ಮಾಡೋಕ್ಕೆ ಗೊತ್ತಿರಲಿಲ್ಲ, ಒಂದು ಯಾತದು ಗೊತ್ತಿಲ್ಲದಿದ್ರು ನಾನು ಸಸೆ ಹೆಂಗೆ ಮಾಡಿದ್ಲು ಅಂತಂದು ಹೇಳ್ಕೊಂಬದು. ಈಗ ನೋಡು ಈಗಲೇ ಗೊತ್ತಾಗೋದು, ಹಾಗೆ ಆರಿದ್ಮೇಲೆ ಏಸದೇವೆ ಅಂತ ಗೊತ್ತಾಗೋದು. ಈಗ ನೋಡಿ ಸುಮ್ಮ ಕೂಕೊಂಡಿರೋದು. ಯೋಚನೆ ಮಾಡು ಅನ್ಬೇಡ. ಅವಾಗ ಹೊಸ್ತಾಗ ತಂದಾಗ ಅವಳು ಮದುವೆ ಮಾಡ್ಕೊಂಡಿದ್ದಲ್ಲ ಒತ್ತಿ, ಅವಳು ತಂದಿದ್ದಾಗ ಹೊತ್ತಿಗೆ ಯಾತು ಮಾಡಲಿಲ್ದಿದ್ರು ನನ್ನ ಸೊಸೆ ಹಂಗೆ ಮಾಡ್ತಾಳೆ, ಹಿಂಗೆ ಮಾಡ್ತಾಳೆ, ಅಷ್ಟು ಚೆನ್ನಾಗಿ ಮಾಡ್ತಾಳೆ, ರೊಟ್ಟಿ ಸುಡ್ತಾಳೆ, ದೋಸೆ ಒಯ್ತಾಳೆ, ಮಟನ್ ಸಾರು ಮಾಡ್ತಾಳೆ, ನಮ್ಮವೆಲ್ಲ ಬಟ್ಟೆ ಒಗ್ದಾಕ್ತಾಳೆ, ನೀರು ಒಯ್ತಾಳೆ ಅಂತ ಎಲ್ಲ ಹೇಳೋದು. ಯಾತದು ಗೊತ್ತಿದ್ದಿಲ್ಲ. ನಾವು ಒಳಗೆ ಹೋಗಿ ನೋಡಿದ್ರೆ ಎಲ್ಲ ಇದೇ ಮಾಡ್ತಾ ಕೂಕೊಂಡಿರೋದು. ಹೊರಗೆ ಬಂದು ಯಾರು ಕೂಟನ್ನ ಹೇಳ್ಕೊಂಬೋದು, ಹಂಗೆಂತಾನ ಮುಚ್ಕೊಂತಾನ. ನೋಡಿ ಕಂಡಾರ ಮನೆ ವಿಚಾರ ನಮ್ಗೆ ಯಾಕೆ ಬೇಕಲ್ಲ ಸ್ಮಜ್ಜಿ, ಹೆಂಗನ ಮಾಡ್ಕೊಂಬೇಳು. ಅವ್ರ ಅತ್ತೆ ಅಂತೆ ಸೊಸೆ ಅಂತೆ ಮಾಡಿರೋ ಅವ್ರದ್ದು ಬಿಟ್ಟರು ಅವ್ರದ್ದು. ನಡಿ ಹೋಗೋಣ. ಬಂಗಾಳರು ಅದೇನು ಕೇಳಿಸ್ಕೊಂತಾರೆ ಏನು ಕತೆ. ಗಾಡಿಗೆಲ್ಲ ಕಿವಿ ಇದ್ದಾವೆ, ಒಂದೀಟ್ ಲಟಪಟ ಮಕ್ಕಿಲ್ಲ ಯಾಕಂತ ಬಂದ್ಬಿಡ್ತಾರೆ. ಅಲ್ಲೇನೆ ಎಲ್ಲರ ಮನೆ ದೋಸೆನೂ ತೊಗೊಂಬೋದು ಏನು ಗೊತ್ತಿಲ್ಲ. ಹಂಗೆ ಇವ್ರು ನೀನೇನು ಮಾರಾಣಿಕೆನಾಗಿಕ್ಕೆನಾದ್ರು ನೋಡು ಬಂದ್ಬಿಡ್ತಾರೆ. ಕೇಳೋಕ್ಕೆ ಆಲೆ ಯಾತ್ಲ ಬದಲು ನಿನ್ನ ಸಾಸೆ ಯಾಕೆ ಹಿಂಗೆ ಕೂಕೊಂಡಿದೀಯ ಅಂತಂದೇಳಿ ಇದೇ ಬದುಕಿ ಇವ್ರಿಗೆ.
ಯಾವಾಗ ಕಿವಿ ಆಲಿಸ್ತಿರ್ತಾರೆ ಪಕ್ಕದ ಮನೆಗೆ ಏನು ಮಾಡ್ತಾರೆ ಏನು ಮಾತಾಡ್ತಾರೆ, ಯಾರು ಬಂದರು ಯಾರು ಹೋದ್ರು ಬದುಕಿನೇನೈತೆ ಅವ್ರಿಗೆ. ಬೆಳಗ್ಗೆ ಇಂಥವೇ ಅಂಕ್ಲು ಮುಂಡ್ಯಾರು ಅಂಕ್ಲು ಮಾತಾಡ್ಕೊಂಡು ಸುಮ್ಮನಿರನ ಅವ್ರದ್ದೇನ ಅವರು ನೋಡ್ಕೊಂಬ್ಲಿ ಅಂತಂಬಲ್ಲ ಅಲ್ಲೇ ಬಂದ್ಬಿಡ್ತಾರೆ. ಯಾಕೆ ಹಿಂಗೆ ಕುಕೊಂಡಿದ್ಯಾ ಏನು ಮಾಡ್ತೀಯಾ ಅಂತಾನೆ. ಬಲೆ ಸಿಮೆಗಿಲ್ದರು. ಅಜಯ್ ನೀನು ಸರಿಯಾಗಿ ಮಾತಾಡು, ನಾವು ಅಲ್ಲೇ ಹೋದ್ವಿ ಅಂತಂದೇಳಿ ಹೆಂಗೆ ಬೇಕಂಗೆ ಮಾತಾಡ್ಬೇಡ. ನಾನೇನೋ ವಯಸ್ಸಾದರು ಒಳ್ಳೇದಾಗಲಿ ಅಂತಂದೇಳಿ ಏನಜ್ಜಿ ಅಂತ ಕೇಳಿದ್ದು. ಅಲ್ಲೇ ನಮ್ಮನ್ನ ಬೈಕೊಂತಿದೀಯ ಅಂತಾರಿಂತಾರು ಅಂತಂದೇಳಿ ನಿನ್ಗೆ ಆಗ್ಬೇಕಾದ್ದೆ ಸರಿಯಾಗಿ ಹಿಂಗೆ ಮಾಡ್ಬೇಕು ನಿನಗೆ. ಇವ್ರಿಗಿನ್ನೇನು ಕೆಲಸ ಇಲ್ಲ, ಇಂಥರೊಂದು ಇಬ್ಬರು ಇದ್ರೆ ಊರು ತುಂಬ ಬಿತ್ತುತ್ತಾರೆ. ಯಾರ ಮನೆಗೆ ಗುದ್ದಾಡಿರು, ಯಾರನ್ನ ಮಾತಾಡಿಸ್ತಾರೆ, ಯಾರು ಜೊತೆಗೆ ಹೋಗ್ತಾರೆ, ಸಾರು ಯಾರ ಮನೆಗೆ ಇಸ್ಕೊಂಬರ್ತಾರೆ, ಅವ್ರ ಮನೆಗೆ ಯಾರು ಬಂದರು, ಬಸ್ಗೆ ಯಾರು ಹೋದ್ರು, ಬಸ್ ಕೇಳಿದ್ರು ಯಾರು ಅಂತಂದೇಳಿ ಊರು ತುಂಬ ಬಿಚ್ಚಿ ಬರೋದು. ಇನ್ನೇನು ಬದುಕಿಲ್ಲ, ಹೊಲಕ್ಕೆ ಹೋಗಂಗಿಲ್ಲ, ಮನೆಗೆ ಬದುಕು ಮಾಡಂಗಿಲ್ಲ. ಯಾರನ್ನ ಯಾದಿಸ್ಕೊಂಡು ತಿಂದ್ಕೊಂಡು ಈಗ ಇಂಥ ಬದುಕೆ ಮಾಡೋದು ಬರೀ ಇಂಥವೇನೆ. ಈಗ ನೋಡು ಒಂದೀಟ್ ನಾವು ಲಟಪಟ ಅಂದಿದ್ದು ಈಗ ಊರು ತುಂಬ ಬಿತ್ತದೆ. ನಾಗಜ್ಜಿನೂ ಸೊಸೆ ಗುದ್ದಡಿರು ಅಂತಂದೇಳಿ ಯಾಕನಾತ ಇವ್ರು ಬಾಯಿಗೆ ಒಂದು ಚೆನ್ನಾಗಿ ಗೊತ್ತೊಂದಿಲ್ಲಲ್ಲ. ಇಂಥವ್ರು ಇದ್ಬಿಟ್ರೆ ಊರು ತುಂಬ ಬಿತ್ಕೊಂಬತ್ತಾರೆ. ಇನ್ನೂ ಎಷ್ಟು ಜನ ಬರ್ತಾರೆ ಬೇಗ ಗೊತ್ತಿಗೆ ಕೇಳೋಕ್ಕೆ ಗೊತ್ತಿಲ್ಲ. ಇಂಥವ್ರು ಎಲ್ಲಿ ಹುಡುಕಿರೋದು ಸಿಗಲ್ಲಪ್ಪ, ಎಲ್ಲಿದ್ರೆ ಇಂಥವ್ರು ಪಕ್ಕದ ಮನೆಗೆ. ಇವು ನಮ್ಮ ಮನೆಯಲ್ಲವೂ ಅರ್ಥ ಮಾಡ್ಕೊಂಬಲ್ಲ. ಅಸಲಿ ಸರಿ ಕೇಳಿಸ್ಕೊಂಡ್ರೆ ಏನಂದರು ಅಂತಂಬದು. ನನಗೂ ಯಾಕೋ ಸಣ್ಣ ನೋವಾಗಿ ತಿಂದಿದ್ರೆ ಬಸಾಕ್ತಿದ್ದೆ. ಸುಮ್ಮನಿರ ನಮ್ಮ ತಂಬಲ್ಲ. ನೋಡಿದ್ರಲ್ಲ ವೀಕ್ಷಕರೇ ಒಳ್ಳೆಗೆ ಹೆಂಗಿರುತ್ತೆ ಅಂತಂದೇಳಿ. ಒಬ್ರು ಮನೆಗೆ ಒಬ್ಬರಿಗೆ ಒಂಚೂರು ಕಮ್ಮಿ ಆತಂತಂದ್ರೆ ನಾವೇ ಮೇಲೆ ಮಂಗೆ ಯಾಕೆ ಏನು ಎತ್ತ ಅಂತ ಕೇಳಕ್ಕೆ ಬರ್ತಾರೆ. ನಾವೇ ಅವ್ರಿಗಿನ ಮೇಲಿದ್ದೀವಿ ಅಂತಂದಮ್ಮಂಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.